ನಮ್ ಹೀರೋ ಫ್ರೆಂಡ್ ಮದ್ವೆಗೆ ಅಂತ ಹೇಳಿ ಒಂದ್ ಹಳ್ಳಿಗೆ ಬಂದಿರ್ತಾನೆ. ಅಲ್ಲಿ ನಮ್ ಹೀರೋಯಿನ್ ಬಟ್ಟೆ ಒಣಗಾಗ್ತಿರೋದು ನೋಡೇ ಫ್ಲಾಟ್ ಆಗ್ಬಿಡ್ತಾನೆ. ಅಲ್ಲಿಂದ ಅವಳಿಗೆ ಲೈನ್ ಹೊಡಿಯೋದಕ್ಕೆ ಅಂತ ಹೇಳಿ ಶುರು ಮಾಡ್ತಾನೆ. ಇವನಿಗೆ ಬೇರೆ ಅಪ್ಪ ಅಮ್ಮ ಯಾರು ಇರಲ್ಲ, ಇವನೊಬ್ಬ ಅನಾಥ. ಅದಕ್ಕೀಗ ದೊಡ್ಡವರೊಬ್ಬರನ್ನ ಕರ್ಕೊಂಡು ಅವ್ರ ಮನೇಲಿ ಹೆಣ್ ಕೇಳೋದಕ್ಕೆ ಅಂತ ಹೇಳಿ ಹೋಗ್ತಾರೆ. ಇವನು ಬೇರೆ ಒಳ್ಳೆ ಕೆಲಸದಲ್ಲಿ ಇರ್ತಾನೆ, ಬೇಡ ಅಂತ ಹೇಳೋದಕ್ಕೂ ಆಗೋದಿಲ್ಲ. ಆದ್ರೆ ನಮ್ ಹೀರೋಯಿನ್ ಮಾತ್ರ ಇವರು ಕುಡಿಯೋದು ಸಿಗರೇಟ್ ಸೇದೋದೆಲ್ಲ ಮಾಡ್ತಾರೆ ಅಂತ ಹೇಳ್ತಾಳೆ. ಇವನು ಈಗ ರಪ್ ಅಂತ ಮೇಲೆ ಬಿಟ್ಟು ಇನ್ಮೇಲೆ ಆ ತರದೆಲ್ಲ ಮಾಡೋದಿಲ್ಲ ಅಂತ ಹೇಳಿ ತನ್ ಮೇಲೆ ತಾನೇ ಇಟ್ಕೊಳ್ತಾನೆ. ಅಲ್ಲಿಂದ ಎಲ್ರು ಈಗ ಒಪ್ಕೊಂಡು ಅವ್ರಿಬ್ರು ಮದ್ವೆ ಕೂಡ ಆಗ್ಬಿಡುತ್ತೆ. ನಮ್ ಹೀರೋಯಿನ್ ಈಗ ಅಪ್ಪ ಅಮ್ಮನ ಹಳ್ಳಿನ ಬಿಟ್ಟು ಸಿಟಿಗೆ ಗಂಡನ್ ಜೊತೆ ಬರ್ತಾಳೆ. ಅವತ್ ರಾತ್ರಿ ಈಗ ಅವಳು ಮುಟ್ಟೋದಕ್ಕೆ ಹೋದಾಗ ಅವಳಿಗೆ ಸ್ವಲ್ಪ ಸಂಕೋಚದ ಸ್ವಭಾವ. ಅದಕ್ಕೆ ಅವಳು ಸ್ವಲ್ಪ ಭಯ ಪಟ್ಬಿಡ್ತಾಳೆ. ಸ್ವಲ್ಪ ಟೈಮ್ ತಗೋ ಅಂತ ಹೇಳಿ ಗಂಡನು ಸುಮ್ನೆ ಆಗ್ಬಿಡ್ತಾನೆ. ನೆಕ್ಸ್ಟ್ ಡೇ ಈಗ ಅವನು ಆಫೀಸಿಗೆ ರೆಡಿ ಆಗಿ ಅವ್ಳ ರೂಮ್ಗೆ ಹೋಗಿ ನೋಡಿದ್ರೆ ಅವಳಲ್ಲಿ ಇರೋದೇ ಇಲ್ಲ. ಇವನೀಗ ಹೊರಗಡೆ ಬಂದೆಲ್ಲ ಹುಡುಕ್ತಾನೆ, ಬಟ್ ಅವಳು ಎಲ್ಲೂ ಕಾಣಿಸೋದೇ ಇಲ್ಲ. ಇವನೀಗ ಹುಡ್ಕೊಂಡು ಮಹಡಿ ಮೇಲೆ ಬಂದು ನೋಡಿದ್ರೆ ಅವಳೊಂದ್ ಮೂಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿರ್ತಾಳೆ. ಇವನು ಈಗ ಸ್ವಲ್ಪ ಸಮಾಧಾನ ಪಡ್ಕೊಂಡು ಹೋಗಿ ಅವಳ ಹತ್ರ ಈಗ ಏನಾಯ್ತಮ್ಮ ಅಂತ ಕೇಳ್ತಾನೆ. ಅದಕ್ಕೆ ಅವಳೀಗ ಇದೆಲ್ಲ ನನಗೆ ವಸ್ತು, ನನಗೆ ತುಂಬಾ ಭಯ ಆಗ್ತಿದೆ, ನಾನು ಕರ್ಕೊಂಡೋಗಿ ಊರಿಗೆ ಬಿಟ್ಬಿಡಿ ಅಂತ ಹೇಳ್ತಾಳೆ. ಅವನು ಈಗ ಹೊಸದ್ರಲ್ಲಿ ಎಲ್ರಿಗೂ ಹೀಗೆ ಆಗುತ್ತೆ, ಆದ್ರೆ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಅಂತ ಹೇಳಿ ಅವಳನ್ನೀಗ ತನ್ನ ಫ್ರೆಂಡ್ ಮನೇಲಿ ಬಿಟ್ಬಿಟ್ಟು ಹೋಗ್ತಾನೆ. ಅವಳ ಫ್ರೆಂಡು ಈಗ ಮೊದಲು ಎಲ್ರಿಗೂ ಇದೇ ತರ ಆಗುತ್ತೆ, ಆದ್ರೆ ಹೋಗ್ತಾ ಹೋಗ್ತಾ ಎಲ್ಲಾನು ಸರಿ ಹೋಗುತ್ತೆ ಅಂತ ಹೇಳಿ ಇವಳಿಗೆ ಅಡ್ವೈಸ್ ಮಾಡ್ತಾಳೆ. ಅವತ್ತಿನ ದಿನ ಸಂಜೆ ನಮ್ ಹೀರೋ ಫ್ರೆಂಡ್ ಪಕ್ಕದ ಮನೆಯಲ್ಲೇ ಇರ್ತಾನೆ. ಅವನೀಗ ಗೇಮ್ ಸೀಡನ್ ಎಸ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ಇವ್ರ ಮನೆಗೆ ಬರ್ತಾನೆ. ಅಲ್ಲಿಗ ಅವನು ನಮ್ ಹೀರೋಯಿನ್ ನೋಡ್ತಾ ಇರೋ ರೀತಿನೇ ಸರಿ ಇರಲ್ಲ. ಅವತ್ ರಾತ್ರಿ ಈಗ ನಮ್ ಹೀರೋಯಿನ್ ಫಸ್ಟ್ ನೈಟ್ ಗೆ ಗ್ರೀನ್ ಸಿಗ್ನಲ್ ಕೊಟ್ಬಿಡ್ತಾಳೆ. ಅಲ್ಲಿಗ ನಮ್ ಹೀರೋ ಖುಷಿನಂತೂ ತಡ್ಕೊಳ್ಳೋದಕ್ಕಾಗೋದಿಲ್ಲ ಬಿಡಿ. ಅವತ್ ರಾತ್ರಿ ಈಗ ಆನಂದವಾಗಿ ಫಸ್ಟ್ ನೈಟ್ ನ ಮಾಡಿ ಮುಗಿಸ್ಕೊಂಡ್ಬಿಡ್ತಾರೆ. ಅಲ್ಲಿಂದ ಸ್ವಲ್ಪ ದಿನ ಎಲ್ಲಾನು ಚೆನ್ನಾಗಿ ಹೋಗ್ತಾ ಇರುತ್ತೆ. ನಮ್ ಹೀರೋಗೀಗ ಆಫೀಸ್ ನಲ್ಲಿ ಬೆಸ್ಟ್ ಎಂಪ್ಲಾಯ್ ಅವಾರ್ಡ್ ಕೂಡ ಸಿಗುತ್ತೆ. ಆಫೀಸ್ ನಲ್ಲಿ ಇದ್ದವ್ರೀಗ ನಮ್ ಹೀರೋ ಹತ್ರ ಪಾರ್ಟಿನ ಕೇಳ್ತಾರೆ. ನಮ್ ಹೀರೋನು ಈಗ ಎಂಟಿ ಕಾಲ್ ಮಾಡಿ ಅವಾರ್ಡ್ ಸಿಕ್ಕಿದ್ದಿರಲ್ಲ ಹೇಳಿ ಫ್ರೆಂಡ್ಸ್ ಎಲ್ರು ಮನೆಗೆ ಬರ್ತಿದ್ದಾರೆ, ಸ್ವಲ್ಪ ಚಿಕನ್ ಮಾಡ್ತೀಯ ಅಂತ ಕೇಳ್ತಾನೆ. ಅದಕ್ಕೆ ನಮ್ ಹೀರೋಯಿನ್ ಕೂಡ ಸರಿ ಅಂತ ಹೇಳಿ ಚಿಕನ್ ತರೋದಕ್ಕೆ ಅಂತ ಹೇಳಿ ಹೋಗ್ತಾ ಇರ್ತಾಳೆ. ಈಗ ಅವಳ ಹತ್ರ ಪಕ್ಕದ ಮನೆ ಹುಡುಗ ಬಂದು ಡ್ರಾಪ್ ಮಾಡ್ತೀನಿ ಬನ್ನಿ ಅಂತ ಹೇಳಿ ಕರೀತಾನೆ. ಅದಕ್ಕೆ ಅವಳೀಗ ಬೇಡ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಅವತ್ ರಾತ್ರಿ ಆಫೀಸ್ ಇಂದ ಎಲ್ರು ಈಗ ಇವ್ರ ಮನೆಗೆ ಬರ್ತಾರೆ. ಅಲ್ಲಿಗ ನಮ್ ಹೀರೋ ಮ್ಯಾನೇಜರ್ ನಮ್ ಹೀರೋಯಿನ್ ನ ಒಂದ್ ತರ ನೋಡ್ತಾ ಇರ್ತಾನೆ. ಅವಳಲ್ಲಿಂದ ಹೋದಾದ್ಮೇಲೆ ನಮ್ ಹೀರೋ ಹತ್ರ ನಿನ್ ಹೆಂಡತಿ ತುಂಬಾ ಸೆಕ್ಸಿ ಆಗಿದ್ದಾಳೆ ಅಂತ ಹೇಳ್ಬಿಡ್ತಾನೆ. ನಮ್ ಹೀರೋಗೂ ಈಗ ಅದನ್ನ ಕೇಳಿಸ್ಕೊಂಡು ಸಿಟ್ಟು ಬಂದು, ನೀವು ನನ್ ಮ್ಯಾನೇಜರ್ ಹತ್ರ ಸುಮ್ನೆ ಬಿಡ್ತಾ ಇದ್ದೀನಿ, ಇಲ್ಲಾಂದ್ರೆ ಪರಿಸ್ಥಿತಿನೇ ಬೇರೆ ಇರ್ತಿತ್ತು ಅಂತ ಹೇಳಿ ಅವನಿಗೆ ಬೈದ್ ಬಿಡ್ತಾನೆ. ನೆಕ್ಸ್ಟ್ ಡೇ ಅವ್ನ ಮ್ಯಾನೇಜರ್ ಈಗ ಏನೋ ಒಂದ್ ಕಾರಣ ಹೇಳ್ಬಿಟ್ಟು ಇವನನ್ನ ಕೆಲಸದ ಕಿತ್ತಾಕ್ ಬಿಡ್ತಾನೆ. ಅದ್ರ ಟೆನ್ಷನ್ ಎಲ್ಲ ಮನೇಲಿ ತೋರಿಸಬಾರ್ದು ಅಂತ ಹೇಳಿ ಇನ್ನೊಂದ್ ಕೆಲಸ ಸಿಗುತ್ತೆ ಬಿಡು ಅಂತ ಹೇಳಿ ಸುಮ್ನೆ ಆಗ್ಬಿಡ್ತಾನೆ. ನೆಕ್ಸ್ಟ್ ಡೇ ಇಂದ ಜಾಬ್ ಹುಡ್ಕೋದಕ್ಕೆ ಹೇಳಿ ಟ್ರೈ ಮಾಡ್ತಾನೆ ಇರ್ತಾನೆ, ಬಟ್ ಯಾವ ಜಾಬ್ ಸಿಗ್ತಾನೆ ಇರಲ್ಲ. ಇವನಿಗೂ ಈಗ ತಲೆ ಕೆಟ್ಟ ಹೋಗಿ ಒಂದ್ ಕಾಫಿ ಶಾಪ್ ನಲ್ಲಿ ಕೂತ್ಕೊಂಡಿರ್ತಾನೆ. ಈಗ ಅಲ್ಲಿಬ್ರು ಜಾತಕ ನೋಡ್ಕೊಳ್ದೆ ಮದ್ವೆ ಆದ್ರೆ ಬದುಕು ಬಸ್ ಸ್ಟ್ಯಾಂಡ್ ಆಗ್ಬಿಡುತ್ತೆ ಅಂತ ಹೇಳಿ ಮಾತಾಡ್ಕೊಳ್ತಾ ಇರ್ತಾರೆ. ಇವನಿಗೀಗ ಅದೇ ತಲೆನಲ್ಲಿ ಸುತ್ತಾ ಇರುತ್ತೆ. ಈಗ ಮನೆಗೆ ಬಂದವನು ಎಂಟಿನ ಹೊಡೆದ್ಬಿಟ್ಟು ಜಾತಕ ನೋಡ್ದೆ ಮದ್ವೆ ಆಗಿದ್ದು ನಂದೇ ತಪ್ಪು, ಎಲ್ಲಾನು ನಿನ್ನಿಂದಲೇ ಆಗ್ತಾ ಇರೋದು ಅಂತ ಹೇಳಿ ಬೈದ್ ಬಿಡ್ತಾನೆ. ಇವಳು ಈಗ ಅಪ್ಪನ ಕಾಲ್ ಮಾಡಿ ಎಲ್ಲಾ ವಿಷಯನೂ ಹೇಳಿ ಜಾತಕನ ತಗೊಂಡೋಗಿ ಗಂಡ ಹೇಳಿ ಜ್ಯೋತಿಷಿ ಹತ್ರನೇ ತೋರಿಸ್ತಾಳೆ. ಆ ಜ್ಯೋತಿಷಿನು ಈಗ ಜಾತಕನ ನೋಡಿ ಈ ಜಾತಕದವರು ಒಟ್ಟಿಗೆ ಸೇರಬಾರ್ದು, ಒಟ್ಟಿಗೆ ಸೇರಿದ್ರೆ ತುಂಬಾ ಸಮಸ್ಯೆಗಳು ಬರ್ತವೆ ಅಂತ ಹೇಳ್ತಾನೆ. ಅದಕ್ಕೆ ನಮ್ ಹೀರೋಯಿನ್ ಈಗ ಪರಿಹಾರ ಏನಾದ್ರೂ ಇದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ಜ್ಯೋತಿಷಿನು ಈಗ ಪರಿಹಾರ ಇದೆ, ಆದ್ರೆ ಅದು ತುಂಬಾ ಕಷ್ಟ ಅಂತ ಹೇಳ್ತಾನೆ. ಅದಕ್ಕೆ ನಮ್ ಹೀರೋಯಿನ್ ಕೂಡ ಎಷ್ಟೇ ಕಷ್ಟ ಆದ್ರೂ ನಾನು ಅದನ್ನ ಮಾಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಜ್ಯೋತಿಷಿ ಈಗ ನಿನ್ ಗಂಡನ ಬಿಟ್ಟು ಬೇರೆ ಜೊತೆ ಶಾರೀರಿಕ ಸಂಬಂಧಕ್ಕೆ ಒಳಗಾಗ್ಬೇಕು ಅಂತ ಹೇಳ್ತಾನೆ. ಅದನ್ನ ಕೇಳಿಸ್ಕೊಂಡ ತಕ್ಷಣ ನಮ್ ಹೀರೋಯಿನ್ ಗೆ ಶಾಕ್ ಆಗ್ಬಿಡುತ್ತೆ. ಅಲ್ಲಿಂದ ಈಗ ಅಳ್ಕೊಂಡೆ ಹೊರಗಡೆ ಬರ್ತಾಳೆ. ಮನೇಲಿ ಈಗ EMI ಕಟ್ಟೋದಕ್ಕೂ ಕಾಸಿಲ್ದೆ ಮನೇಲಿದ್ದ ಥಿಂಗ್ಸ್ ಎಲ್ಲ ಮಾರೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೀಗೆ ಮಾರ್ತಾ ಮಾರ್ತಾ ಮನೇಲಿದ್ದ ಥಿಂಗ್ಸ್ ಗಳೆಲ್ಲ ಖಾಲಿ ಆಗ್ಬಿಡುತ್ತೆ. ಇದಕ್ಕೆಲ್ಲ ನೀನೇ ಕಾರಣ ಅಂತ ಹೇಳಿ ಚುಚ್ಚಿ ಅವ್ನ ಹೆಂಡತಿ ಹತ್ರ ಹೇಳ್ತಾನೆ ಇರ್ತಾನೆ. ನಮ್ ಹೀರೋಯಿನ್ ಈಗ ಅವ್ನ್ ಗಂಡ ಹೇಳ್ತಿರೋ ಮಾತುಗಳು ಹಾಗೆ ಆ ಜ್ಯೋತಿಷಿ ಹೇಳ್ತಿರೋ ಮಾತುಗಳೇ ತಲೆನಲ್ಲಿ ಸುತ್ತಾ ಇರುತ್ತೆ. ಒಂದ್ ಟೈಮ್ ನಲ್ಲಿ ಈಗ ನಮ್ ಹೀರೋಯಿನ್ ಆ ಜ್ಯೋತಿಷಿ ಹೇಳಿದ್ದನ್ನ ಮಾಡ್ಬಿಡೋಣ ಅಂತ ಹೇಳಿ ಡಿಸೈಡ್ ಆಗ್ಬಿಡ್ತಾಳೆ. ಈಗ ಅವಳು ಪಕ್ಕದ ಮನೆ ಹುಡುಗನ್ ಜೊತೆ ಸ್ವಲ್ಪ ಕ್ಲೋಸ್ ಆಗಿ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವಳು ಈಗ ಅವನಿಗೆ ಕ್ಲೋಸ್ ಆಗ್ತಾ ಇರೋದನ್ನ ಗಮನಿಸಿ ಅವನು ಕೂಡ ಅಡ್ವಾಂಟೇಜ್ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನು ಈಗ ಒಂದಿನ ಇವಳನ್ನ ಒಂದು ಹೋಟೆಲ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಈಗ ಅವಳಿಗೆ ಮೂಡ್ ಬರೋದಕ್ಕೆ ಅಂತ ಹೇಳಿ ಒಂದು ವಿಡಿಯೋನ ತೋರಿಸ್ತಾನೆ. ಆ ವಿಡಿಯೋದಲ್ಲಿರೋದು ಬೇರೆ ಯಾರು ಅಲ್ಲ, ಈ ಜ್ಯೋತಿಷಿನೇ. ಆಗ್ಲೇ ನಮ್ ಹೀರೋಯಿನ್ಗೆ ಇವನೊಬ್ಬ ಫ್ರಾಡ್ ಅಂತ ಗೊತ್ತಾಗ್ಬಿಡುತ್ತೆ. ಈಗ ಪಕ್ಕದ ಮನೆ ಹುಡುಗನ್ಗೊಂದು ಬಾರಿಸಿ ಅಲ್ಲಿಂದ ಜ್ಯೋತಿಷಿನ ನೋಡೋದಕ್ಕೆ ಅಂತ ಹೇಳಿ ಬರ್ತಾಳೆ. ಬಂದವಳೀಗ ಒಂದು ಕಟ್ಟಿಗೆನ ತಗೊಂಡು ಅವನನ್ನ ಹೊಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಿನ್ನಿಂದ ನಾನು ಎಂತ ಕೆಟ್ಟ ಯೋಚನೆಗೆಲ್ಲ ಎಳ್ದ್ಬಿಟ್ಟೆ ಅಂತ ಹೇಳಿ ಅವನನ್ನೀಗ ಬೈದು ಮನೆಗೆ ಬರ್ತಾಳೆ. ಅಲ್ಲಿಂದ ಸ್ವಲ್ಪ ಹೊತ್ತಿಗೆ ಅವ್ನ ಗಂಡ ಈಗ ಮಹಡಿ ಮೇಲಿಂದ ಬಿದ್ದು ಸತ್ತೋಗ್ಬಿಡ್ತಾನೆ. ಈಗ ಅಲ್ಲಿಗೆ ಪೊಲೀಸ್ ಅವ್ರು ಬಂದು ಏನಾಯ್ತು ಅಂತ ವಿಚಾರಿಸಿದಾಗ ಕೆಲಸ ಇಲ್ಲದ ಕಾರಣ ಡಿಪ್ರೆಷನ್ ಅಲ್ಲಿ ತರ ಮಾಡ್ಕೊಂಡ್ಬಿಟ್ಟ ಅಂತ ಹೇಳಿ ಕೇಸ್ ನ ಕ್ಲೋಸ್ ಮಾಡ್ಬಿಡ್ತಾರೆ. ಎಲ್ಲಾನು ಮುಗಿದಾದ್ಮೇಲೆ ನಮ್ ಹೀರೋಯಿನ್ ಈಗ ಅವಳ ಮನೆಗೆ ಬರ್ತಾಳೆ. ಅವಳನ್ನ ತರ ನೋಡಿ ಅವ್ರ ಅಪ್ಪ ಅಮ್ಮನು ತುಂಬಾ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ. ಈಗ ಅವ್ರ ಅಪ್ಪನ ಹತ್ರ ನನ್ ಗಂಡ ಸೂಸೈಡ್ ಮಾಡ್ಕೊಂಡು ಸಾಯಲಿಲ್ಲ, ನಾನೇ ಮೇಲಿಂದ ತಳ್ಬಿಟ್ಟೆಪ್ಪ ಅಂತ ಹೇಳ್ಬಿಡ್ತಾಳೆ. ಆಕ್ಚುಲಿ ಏನ್ ನಡೆದಿದೆ ಅಂತ ಹೇಳಿದ್ರೆ, ಆ ದಿನ ಅವಳು ಜ್ಯೋತಿಷಿಗೆ ಬೈದು ಹೊಡಿತಾ ಇರ್ಬೇಕಾದ್ರೆ ಅವನಿಗ ಅವಳು ಹೊಡಿಯೋದನ್ನ ನಿಲ್ಸಿ, ನೀನ್ ಹೊಡಿಯೋ ಆಗಿದ್ರೆ ನಿನ್ ಗಂಡನ್ನೇ ಹೊಡಿಬೇಕು, ಯಾಕಂದ್ರೆ ನಿನ್ಗೆ ಆತರ ಹೇಳು ಅಂತ ಹೇಳಿ ದುಡ್ಡ ಕೊಟ್ಟಿದ್ದು ನಿನ್ ಗಂಡನೇ ಅಂತ ಹೇಳ್ಬಿಡ್ತಾನೆ. ಇವಳು ಈಗ ಮನೆಗ್ ಬಂದು ಗಂಡನ ಹತ್ರ ಕೇಳಿದಾಗ ಆ ಜ್ಯೋತಿಷಿ ಎಲ್ಲಾನು ಹೇಳ್ಬಿಟ್ಟ ಅಂತ ಕೇಳ್ತಾನೆ. ಇವನ್ ಯಾಕೆ ಜ್ಯೋತಿಷಿ ಹತ್ರ ಆತರ ಹೇಳ್ಸಿರ್ತಾನೆ ಅಂತ ಹೇಳಿದ್ರೆ, ಆ ಮ್ಯಾನೇಜರ್ ಇದಾನಲ್ವಾ ಅವನಿಗೆ ಇವನ್ ಹೆಂಡತಿನ ಒಂದ್ಸಲ ಅನುಭವಿಸ್ಬೇಕು ಅಂತ ಹೇಳಿ ಆಸೆ ಉಟ್ಬಿಟ್ಟಿರುತ್ತೆ. ಅದನ್ನ ಮ್ಯಾನೇಜರ್ ಈಗ ಇವನ ಹತ್ರ ಹೇಳಿದಾಗ ಇವನ್ ಅದಕ್ಕೆ 1 ಲಕ್ಷ ಇರೋ ಸಂಬಳನ 2.5 ಲಕ್ಷ ಮಾಡಿದ್ರೆ ನಾನ್ ಸೆಟ್ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡಿರ್ತಾನೆ. ಇದನ್ನೆಲ್ಲ ಇವನು ಹೆಂಡತಿ ಹತ್ರ ಡೈರೆಕ್ಟ್ ಆಗಿ ಹೇಳೋದಕ್ಕೆ ಆಗುದಿಲ್ವಲ್ಲ, ಅದಕ್ಕೆ ಜ್ಯೋತಿಷಿ ಹತ್ರ
ಗಂಡ ಹತ್ರ ಇದೆ, ಈ ತರ ಮಾಡ್ಬೇಕು ಅಂತ ಹೇಳಿ ಹೇಳ್ಸಿರ್ತಾನೆ. ಈ ವಿಷಯನೆಲ್ಲ ಅವನೇ ಹೇಳಿದ್ಮೇಲೆ ಅವಳೇ ಅವನನ್ನ ತಳ್ಳಿ ಕೊಂದ್ಬಿಟ್ಟಿರ್ತಾಳೆ. ಅವಳು ಗಂಡಿನ ಸಾಯಿಸಿದ್ಮೇಲೆ ಅವಳು ಕೂಡ ಸಾಯ್ಬೇಕಂತ ತಿಳ್ಕೊತಾಳೆ. ಆದ್ರೆ ಅದೇ ಟೈಮ್ಗೆ ಅವಳು ಪ್ರೆಗ್ನೆಂಟ್ ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ. ಸೊ ಆ ಮಗುಗೋಸ್ಕರನಾದ್ರೂ ನಾವು ಬದುಕಬೇಕು ಅಂತ ಹೇಳಿ ಡಿಸೈಡ್ ಆಗ್ಬಿಡ್ತಾಳೆ. ಹೀಗೆ ಈ ಮೂವಿನೂ ಕೂಡ ಎಂಡ್ ಆಗ್ಬಿಡುತ್ತೆ. ಇದೇ ತರ ಪ್ರತಿದಿನ ಹೊಸ ಕಥೆಗಳಿಗೋಸ್ಕರ ಪ್ಲೀಸ್ ಫಾಲೋ ಮಾಡೋದನ್ನ ಮಾತ್ರ ಮರ್ತೋಗ್ಬೇಡಿ. ಥ್ಯಾಂಕ್ ಯು.